ಮೊನ್ನೆ ನಡೆದಂತ ಫೆಬ್ರವರಿ 19ನೇ ತಾರೀಕು ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ನಿಮಿತ್ತ ಮೆರವಣಿಗೆ ನಡೆಯುವಂತ ಸಂದರ್ಭದೊಳಗೆ ಕೆಲವೊಂದು ಜಿಹಾದಿ ಮನಸ್ಥಿತಿ ಉಳ್ಳಂತ ಯುವಕರು ಮಸೀದಿ ಒಳಗೆ ನಿಂತ್ಕೊಂಡ ಮೊದಲೇ ಸಂಚನ್ನು ಹೂಡಿ 18ರ ರಾತ್ರಿನೇ ಆ ಮಸೀದಿ ಒಳಗೆ ಕಲ್ಲನ್ನು ಸೇರಿಸ್ಕೊಂಡು 19ರ ರಾತ್ರಿ ಈ ರೀತಿ ಒಂದು ಪುಂಡಾಟಿಕೆ ನಡೆಸಬೇಕಂತ ಹೇಳೇನೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡೇ ಇದೊಂದು ಅತ್ಯಂತ ಖಂಡನೀಯ ಕೃತ್ಯಕ್ಕೆ ಅವರು ಕೈ ಹಾಕಿದಾರು, ಇದೊಂದು ಮಾಡಿದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಕೃತ್ಯ ಇನ್ನು ಮುಂದೆ ನಡಿಬಾರ್ದು ಅಂತಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಬೇಕು. ಅಕಸ್ಮಾತ್ ಕಠಿಣ ಕ್ರಮ ನಿಮ್ಮ ಕೈಯಲ್ಲಿ ಜರುಗೋಳಕ್ಕೆ ಆಗುದಿಲ್ಲ ಅಂತಂದ್ರೆ ನಮ್ಮ ಮೇಲೆ ಬಿಟ್ಟು ಬಿಡ್ರೆ ನಾವು ಕಠಿಣ ಕ್ರಮ ತಗೋಕ್ ತಯಾರದು. ಈ ರೀತಿ ಪ್ರತಿ ಸಲಾನು ಹಿಂದೂ ಧರ್ಮದ ಮೆರವಣಿಗೆಗಳ ಮೇಲೆ ಈ ರೀತಿ ಪುಂಡಾಟಿಗಳು ನಡೀತಾವನೆ. ಹಿಂದಕ್ಕೆ ಗೋಕಾಕದಾಗ ಸಹಿತ ಟಿಪ್ಪು ಸುಲ್ತಾನ್ ಜಯಂತಿ ಇದ್ದಾಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಏನಾಗಿತ್ತು ಅಂತ ನಮ್ಗೆಲ್ಲ ಗೊತ್ತಂತ ವಿಷಯ. ಅದಕ್ಕೆ ಈ ರೀತಿ ಪ್ರತಿ ಸಲಾನು ಮರುಕಳಿಸಿದಾಗ ಇಂಥ ದುಷ್ಕೃತ್ಯಗಳನ್ನ ನಾವು ಅತ್ಯಂತ ಕಠಿಣವಾಗಿ ಅವರಿಗೆ ನಾವು ಕಠಿಣ ಶಿಕ್ಷೆ ಕೊಟ್ಟುಪ್ಪ ಅಂತಂದ್ರೆ ಮಾತ್ರ ಅದು ತಡೆಯಕ್ಕೆ ಸಾಧ್ಯತೆ, ಅದನ್ನ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ. ಆ ಕಲ್ಲು ಹೋಗದಂತ ಜಿಹಾದಿ ಕುನಿಗಳಿಗೆ ಹೇಳಕ್ ಇಷ್ಟಪಡ್ತಾನೋ, ಒಮ್ಮೆ ನಮ್ಮ ಇತಿಹಾಸ ತೆಗೆದು ನೋಡ್ರಿ, ಶಾಹಿಸ್ತೆ ಖಾನ್, ಅಫ್ಜಲ್ ಖಾನ್ ಇಂಥವ್ರು ಬಿಟ್ಟಿಲ್ಲ. ನೀವು ಯಾವ ಲೆಕ್ಕಲ್ಲ ನಮ್ಮ ಮುಂದ, ನಾವು ತ್ಯಾಗಕರ್ತ ತೆಲಿಕೆಟ್ ನಿತ್ತುಪ್ಪ ಅಂದ್ರೆ ಯಾವ ಲೆಕ್ಕಲ್ಲ ನಮ್ಮ ಮುಂದ. ಅದಕ್ಕೆ ದಯಮಾಡಿ ನಿಮಗೆ ಇವತ್ತು ಶಾಂತಿ ರೀತಿಯಿಂದ ನಾವು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳಕತ್ತು. ಇದೇ ರೀತಿ ಅವ್ರ ಪುಂಡಾಟಿಕೆ ಮುಂದಾಡಿದ್ರೆ ನಾವು ಅವ್ರಂಗ ಆಗ್ಬೇಕಾಕತಿ. ಇದು ನಿಮಗೆ ಎಚ್ಚರಿಕೆ ಕೊಡತ್ತ. ನಾವು ಇವತ್ತು ದೇಶದೊಳಗೆ ಹುಕುಂಶಾಹಿ ಇಲ್ಲ, ಅದು ನಿಮ್ಮ ಸದೈವತ್ತು ತಿಳ್ಕೊರಿ. ಜಯಕರ್ತ ಇವತ್ತು ಏನಾರು ರಾಜರ ಆಡಳಿತ ಇರ್ತಿತ್ತು, ಇವತ್ತಲ್ಲಿ ಮಸೀದಿ ಇರ್ತಿರ್ಲಿಲ್ಲ, ಆ ಕಲ್ಲು ಹೋಗದವ್ರು ಇರ್ತಿರ್ಲಿಲ್ಲ. ಅಂತ ಪೌರುಷ ಅಂತ ರಗದ ನಮ್ಮ ಮೈಯ ಒಳಗೈತೆ. ನಮ್ಮ ಇತಿಹಾಸವನ್ನು ತೆಗೆದು ನೋಡ್ರಿ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಒಂದು ರಾಷ್ಟ್ರದೊಳಗೆ, ಅದು ಒಂದು ಸಂವಿಧಾನದ ಅಡಿಯೊಳಗೆ ನಾವು ಜೀವನ ಮಾಡಕತ್ತು. ಅದಕ್ಕೆ ಪ್ರತಿಯೊಬ್ಬರು ಸಂವಿಧಾನ ಪಾಲನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಇವತ್ತು ಸಂವಿಧಾನ ಅಧಿಕಾರ ಕೊಟ್ಟೈತೆ. ನಮ್ಮ ಧರ್ಮದಲ್ಲಿ ನಡೆಯುವಂಥ ಆಚರಣೆಗಳನ್ನು ನಾವು ಮುಕ್ತವಾಗಿ ಆಚರಿಸಬಹುದು. ಇದೇ ರೀತಿ ಅವ್ರ ಧರ್ಮದೊಳಗೆ ಯಾವ ಆಚರಣೆಗಳಿದ್ದು ಅವರು ಮುಕ್ತವಾಗಿ ಆಚರಿಸಬಹುದು. ಅದಕ್ಕೆ ದಯಮಾಡಿ ಇಂಥ ಪುಂಡಾಟಿಕೆಗಳನ್ನ, ಇಂಥ ಹೇಡಿಗಳನ್ನ ದಯಮಾಡಿ ಸರ್ಕಾರ ಇವತ್ತು ಹತ್ತಿಕ್ಕೂ ಕೆಲಸ ಮಾಡಿದ್ರೆ ಮುಂದಿನ ದಿನದೊಳಗೆ ನಮ್ಮ ಕರ್ನಾಟಕ ನಾಡ ಶಾಂತ ರೀತಿಯಿಂದ ಇರ್ತೈತೆ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ.